ನಿಮ್ಗೇನಾದ್ರೂ ಗಟ್ ಹೆಲ್ತ್ ಸಮಸ್ಯೆ ಇದ್ರೆ, ಜೀರ್ಣಕ್ರಿಯೆ ಸಮಸ್ಯೆ ಆಗ್ತಾ ಇದ್ರೆ, ಈ 4 ತಪ್ಪುಗಳನ್ನ ನೀವು ಖಂಡಿತವಾಗ್ಲೂ ಮಾಡ್ಲೇಬಾರದು. ಮೊದಲನೇದು ಏನಂತ ಹೇಳಿದ್ರೆ, ಹಸಿ ತರಕಾರಿ ಗಳನ್ನ ತಿನ್ನೋದು. ಸುಮಾರು ಜನ ಏನ್ ಅನ್ಕೊಂತಾರೆ, ಹೆಲ್ದಿಯಾಗಿ ತಿನ್ಬೇಕು ಅಂದ್ರೆ ಹಸಿ ತರಕಾರಿಗಳನ್ನ ತಿನ್ಬೇಕು ಅಂತ. ಆದ್ರೆ ಈ ಹಸಿ ತರಕಾರಿಗಳನ್ನ ಜೀರ್ಣಪಡಿಸೋಕೆ ನಮ್ಮ ದೇಹಕ್ಕೆ ಕಷ್ಟ ಆಗತ್ತೆ. ಅದರಿಂದ ಜೀರ್ಣಕ್ರಿಯೆ ಸಮಸ್ಯೆಗಳು ಬರಬಹುದು. ಅದಕ್ಕಾಗಿ ಯಾವಾಗ್ಲೂ ನಿಮ್ಮ ತರಕಾರಿಗಳನ್ನ ಬೇಯಿಸ್ಕೊಂಡ್ ತಿನ್ನಿ ಅಥವಾ ಸೂಪ್ ತರ ಮಾಡ್ಕೊಂಡು ತಗೊಳ್ಳಿ. ಎರಡನೇದು, ಖಾಲಿ ಹೊಟ್ಟೆಯಲ್ಲಿ ಟೀ ಅಥವಾ ಕಾಫಿ ಕುಡಿಯುವಂಥದ್ದು. ಈ ಟೀ ಅಥವಾ ಕಾಫಿ ನೀವು ದಿನನಿತ್ಯ ಖಾಲಿ ಹೊಟ್ಟೆಯಲ್ಲಿ ಕುಡಿತಾ ಇದ್ರೆ ನಿಮ್ಗೆ ಅಸಿಡಿಟಿ ಆಗೋ ಚಾನ್ಸಸ್ ಇರುತ್ತೆ. ಇದರಿಂದ ನಿಮ್ಗೆ ಎದೆ ಉರಿ ಬರೋದು ಅಥವಾ ಹೊಟ್ಟೆ ನೋವು ಬರೋದು, ಹೊಟ್ಟೆಯಲ್ಲಿ ಉರಿ ಬರುವಂಥದ್ದು ತುಂಬಾ ಸಹಜವಾಗಿ ಆಗತ್ತೆ. ಅದಕ್ಕೆ ನೀವು ಖಾಲಿ ಹೊಟ್ಟೆಯಲ್ಲಿ ಟೀ ಅಥವಾ ಕಾಫಿ ಬದಲಿಗೆ ಜೀರಿಗೆ ಕಷಾಯ ಅಥವಾ ಶುಂಠಿ ಕಷಾಯನ ಸೇವಿಸಿ. ಮೂರನೇದು ಏನು ಅಂತ ಹೇಳಿದ್ರೆ, ಅನಾವಶ್ಯಕವಾಗಿ ಆಂಟಿಬಯೋಟಿಕ್ಸ್ ಗಳನ್ನ ತಗೊಳ್ಳೋದು. ಈ ಆಂಟಿಬಯೋಟಿಕ್ ಮಾತ್ರೆಗಳು ನಮ್ಮ ಕರಳಲ್ಲಿ ಇರುವ ಗುಡ್ ಬ್ಯಾಕ್ಟೀರಿಯಾ ಕೂಡ ಕೊಂದು ಬಿಡುತ್ತೆ. ಅದಕ್ಕಾಗಿ ಅನಾವಶ್ಯಕವಾಗಿ ಆಂಟಿಬಯೋಟಿಕ್ಸ್ ಗಳನ್ನ ಉಪಯೋಗಿಸೋದನ್ನ ನಿಲ್ಲಿಸಿ. ನಾಲ್ಕನೇದು ಏನಂತ ಹೇಳಿದ್ರೆ, ನಿಮ್ಮ ದಿನನಿತ್ಯ ಆಹಾರದ ಟೈಮಿಂಗ್ ಗಳನ್ನ ಸರಿಯಾಗಿ ಇಟ್ಕೊಳ್ಳಿ. ಪ್ರತಿದಿನ ಅದೇ ಟೈಮ್ಗೆ ಊಟ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಹೀಗೆ ಪ್ರತಿದಿನ ಒಂದೇ ಟೈಮ್ ಅಲ್ಲಿ ಊಟ ಮಾಡೋದ್ರಿಂದ ನಿಮ್ಮ ಜೀರ್ಣಕ್ರಿಯೆ ಹೆಚ್ಚಾಗುತ್ತೆ. ಇದೇ ರೀತಿ ಮಾಹಿತಿಗಳನ್ನ ಪಡ್ಕೊಳ್ಳೋದಕ್ಕೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.